Good morning, everyone, student. From Professor V.H. Channal, continuing class on subject on the corporate accounting on the topic valuation of goodwill. Already study in the methods of goodwill. First method is average profit method. Average profit method alle problem na bidisidri. Next second method ಏನ್ರಿ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್. ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ದಾಗ ಏನು ಮಾಡ್ತದ್ರಿ, ಫಸ್ಟ್ ನಾವು ಹೌ ಟು ಕ್ಯಾಲ್ಕುಲೇಷನ್ ಆಫ್ ದಿ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತಿದ್ದೀವಿ. ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೆಕ್ಸ್ಟ್ ವ್ಯಾಲ್ಯೂ ಆಫ್ ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತಿದ್ದೀವಿ ರೀ. ಹೌದ್ರಿ, ಎವರೇಜ್ ಪ್ರಾಫಿಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋ ಫಾರ್ಮುಲಾ ಅದ. ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪಾಸ್ಟ್ ಇಯರ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ಸ್ ಆಫ್ ಇಯರಿಂದ ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಎವರೇಜ್ ಪ್ರಾಫಿಟ್ ಸಿಗ್ತಿತ್ತು. ನಂತರ ಏನು ಕ್ಯಾಲ್ಕುಲೇಷನ್ ಮಾಡ್ತಿದ್ರಿ, ವ್ಯಾಲ್ಯೂ ಆಫ್ ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು. ವ್ಯಾಲ್ಯೂ ಆಫ್ ಗುಡ್ವಿಲ್ ಈಸ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್ನ ಇಂಟು ಮಾಡ್ಕೋಬೇಕು. ಬರ್ತಕ್ಕಂಥ ಆನ್ಸರ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಆಗಿರ್ತಿತ್ತು. ಆದರೆ ಸೆಕೆಂಡ್ ಮೆಥಡ್ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಮೀನಿಂಗ್ ದ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಇಫ್ ದ ಪ್ರಾಫಿಟ್ ಆಫ್ ದಿ ಪಾಸ್ಟ್ ಇಯರ್ಸ್ ಆಫ್ ಎ ಬಿಸ್ನೆಸ್ ಆರ್ continuously either increasing or decreasing. According to this method, the weighted are assigned to the profit of each year, the maximum weight being assigned to the profit of the recent year. Then the profit of each year multiplied by the respective numbers of weights, the total product so arrived at is divided by the total number of weights of all year to get the weighted average profit. For example, ಇಲ್ಲಿ ನೋಡಿ ವೇಟೆಡ್ ಎವರೇಜ್ ಪ್ರಾಫಿಟ್ ಅಂದಾಗ ಇಲ್ಲಿ ಎವರೇಜ್ ಪ್ರಾಫಿಟ್ ಏನು ಡ್ರಾಬ್ಯಾಕ್ ಅದ, ಇಲ್ಲಿ ಎವರೇಜ್ ಪ್ರಾಫಿಟ್ ಮೆಥಡಲ್ಲಿ ಏನಾಗಿರ್ತದೆ ರೀ, ಪಾಸ್ಟ್ ಇಯರ್ ಪ್ರಾಫಿಟ್ ತೆಗೆದುಕೊಂಡು ಏನು ಮಾಡ್ತೀವಿ ರೀ, ಎವರೇಜ್ ಪ್ರಾಫಿಟಿಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೀಗಿದ್ದಾಗ ಅಲ್ಲೇನು ಸಮಸ್ಯೆ ಆಗ್ತಿತ್ತು, ಒಂದು ಇಯರಿಂದ ಇನ್ನೊಂದು ಇಯರ್ ಕಂಪ್ಯಾರಿಸನ್ ಸಮ್ಟೈಮ್ ಇನ್ಕ್ರೀಸ್ ಇರ್ಬೋದು, ಡಿಕ್ರೀಸ್ ಪ್ರಾಫಿಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಹಾಕೋತ ಬರ್ತಿತ್ತು. ಅದು ನಮ್ಗೆ ಪ್ರಾಬ್ಲಮ್ ಅಂದ್ರೆ ಅದೊಂದು ಡ್ರಾಬ್ಯಾಕ್ ಸಿಂಗ್ಲೆಂಟ್ ಅದ ಎವರೇಜ್ ಪ್ರಾಫಿಟ್ ಇದ್ದು. ಹೀಗಿದ್ದಾಗ ನಾವು ವೇಟೆಡ್ ಎವರೇಜ್ ಪ್ರಾಫಿಟ್ ಅಂದಾಗ ಏನು ವೇಟ್ಸನ್ನು ಅಸೈನ್ ಮಾಡ್ಕೋಬೇಕು. ಪಾಸ್ಟ್ ಇಯರ್ ಪ್ರಾಫಿಟ್ಗೆ ವೇಟನ್ನು ಅಸೈನ್ ಮಾಡ್ಕೊಂಡು ಪಾಸ್ಟ್ ಇಯರ್ ಪ್ರಾಫಿಟ್ಗೆ ಮತ್ತು ವೇಟ್ಗೆ ಇಂಟು ಮಾಡ್ಕೋಬೇಕು. ಬರ್ತಕ್ಕಂಥ ಆನ್ಸರ್ ಏನಾಗುತ್ತೆ ಟೋಟಲ್ ಆಗಿರ್ತದೆ. ಆ ಟೋಟಲ್ ಪ್ರಾಡಕ್ಟ್ ಟೋಟಲ್ ವೇಟ್ದಿಂದ ಡಿವೈಡೆಡ್ ಬೈ ಮಾಡ್ಕೋಬೇಕು. ಅವಾಗ ನಮಗೂ ವ್ಯಾಲ್ಯೂ ಆಫ್ ಗುಡ್ವಿಲ್ ಸಿಗುತ್ತೆ. ಹೀಗಿದ್ದಾಗ ಫಾರ್ ಎಕ್ಸಾಂಪಲ್ಸ್ if the weight average profit of the past 3 years is to be calculated, these profits may be again 1, 2 and 3 weights as shown below. And the examples 2016 20,000 profit, 2017 23,000 profit, 2018 30,000 profit. ಇದಕ್ಕೆ ವೇಟ್ಸ್ನ ಅಸೈನ್ ಮಾಡ್ಕೋಬೇಕು. 2016ಕ್ಕೆ 1, 2017ಕ್ಕೆ 2, 2018ಕ್ಕೆ 3. ಹೀಗಿದ್ದಾಗ ಏನು ಮಾಡ್ಕೋಬೇಕು, ಇಂಟು ಮಾಡ್ಕೋಬೇಕು. ಪ್ರಾಫಿಟ್ಗೆ ವೇಟ್ ಇಂಟು ಮಾಡ್ಕೋಬೇಕು. 20 × 1 20,000. ನೆಕ್ಸ್ಟ್ 23,000 ಪ್ರಾಫಿಟು ಇಂಟು 2 ಅಂದರೆ 46,000. ನೆಕ್ಸ್ಟ್ 30,000 ಪ್ರಾಫಿಟು ಇಂಟು 3 90,000 ಪ್ರಾಡಕ್ಟ್. ಹೀಗಿದ್ದಾಗ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದ್ರಿ 1,53,000. ಈ ಟೋಟಲ್ 1,53,000ಕ್ಕೆ ಏನು ಮಾಡ್ಕೋಬೇಕ್ರಿ, ವೇಟಿಂದ ಡಿವೈಡ್ ಮಾಡ್ಕೋಬೇಕು. 1,53,000 ಡಿವೈಡ್ ಬೈ 6 ಮಾಡಿದಾಗ ವೇಟೆಡ್ ಪ್ರಾಫಿಟ್ ಎಷ್ಟು ಬಂದ್ರಿ 26,000 ಈಸ್ ವೇಟೆಡ್ ಎವರೇಜ್ ಪ್ರಾಫಿಟ್ಟು. ಹೌದ್ರಿ, ಏನು ಮಾಡ್ಕೋಬೇಕ್ರಿ, ಇಯರ್ ಕೊಟ್ಟಿರ್ತಾನ
ಪ್ರಾಫಿಟ್ ಕೊಟ್ಟಿರೋದನ್ನ ತೊಗೋಬೇಕು, ಅದಕ್ಕೆ ವೇಟನ್ನು ಅಸೈನ್ ಮಾಡ್ಕೊಂಡಿರ್ತಾನೆ ಕೊಟ್ಟಿರ್ತಾರೆ ಅದನ್ನ ಅಸೈನ್ ಮಾಡ್ಕೊಂಡು ಇಂಟು ಮಾಡ್ಕೋಬೇಕು. ಬರ್ತಕ್ಕಂಥ ಟೋಟಲ್ ಪ್ರೋಟ್ ಆಗಿರ್ತದೆ. ಆ ಟೋಟಲ್ ಪ್ರಾಡಕ್ಟ್ ಟೋಟಲ್ ವೇಟ್ದಿಂದ ಡಿವೈಡ್ ಮಾಡ್ಕೋಬೇಕು. ನಮಗೆ ವೇಟೆಡ್ ಡೆವಲಪ್ ಪ್ರಾಫಿಟ್ ಸಿಗ್ತದೆ. ಅದು ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಗುಡ್ವಿಲ್ ಈಸ್ ಈಕ್ವಲ್ ಟು ವೇಟೆಡ್ ಡೆವಲಪ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್. ಈ ಫಾರ್ಮುಲಾ ಹಚ್ಕೊಂಡು ಏನು ಮಾಡ್ಕೋಬೇಕು ರೀ, ಗುಡ್ವಿಲ್ನ ನಾವು ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ನಾವು ವೇಟೆಡ್ ಡೆವಲಪ್ ಪ್ರಾಫಿಟ್ನ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫಾರ್ಮುಲಾ ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರೋಟ್ ಆಫ್ ವೇಟೆಡ್ ಪ್ರಾಫಿಟ್ ಅಂದ್ರೆ ದಿಸ್ ವ್ಯಾಲ್ಯೂ 1,53,000 ಈಸ್ ಟೋಟಲ್ ಪ್ರೋಟ್ ಆಫ್ ಟೋಟಲ್ ಪ್ರಾಡಕ್ಟ್ ಆಫ್ ವೇಟೆಡ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವೇಟ್ಸ್. ದಿಸ್ 6 into ಟೋಟಲ್ ನಂಬರ್ ಆಫ್ ವೇಟ್ಸ್ ಇದನ್ನು ಡಿವೈಡ್ ಮಾಡ್ಕೋಬೇಕು. ಅವಾಗ ನಮಗೆ ಏನು ಸಿಗ್ತದೆ ರೀ, ವೇಟೆಡ್ ಎವರೇಜ್ ಪ್ರಾಫಿಟ್ ಸಿಗ್ತದೆ. ನಂತರ ವ್ಯಾಲ್ಯೂ ಆಫ್ ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಗುಡ್ವಿಲ್ ಈಸ್ ಈಕ್ವಲ್ ಟು ವೇಟೆಡ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್. ಅಂದರೆ ವೇಟೇಜ್ ಇರೋದಕ್ಕೆ ನಂಬರ್ಸ್ ಆಫ್ ಏನು ಪರಿಚಯ ಮಾಡ್ಕೋಬೇಕು. ಬರ್ತಕ್ಕಂಥ ಆನ್ಸರ್ ಏನಾಗಿರ್ತದೆ ರೀ, ವ್ಯಾಲ್ಯೂ ಆಫ್ ಗುಡ್ವಿಲ್ ಆಗಿರ್ತದೆ. ಈ ಥರ ಮಾಡ್ಕೋಬೇಕು. ವ್ಯಾಲ್ಯೂ ಆಫ್ ಗುಡ್ವಿಲ್ನ ಈ ಮುಖಾಂತರ ವೇಟೇಜ್ ಮುಖಾಂತರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೀಗಿದ್ದಾಗ ಫಾರ್ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್. ಎಕ್ಸ್ ಕಂಪ್ನಿ ಲಿಮಿಟೆಡ್ ಪ್ರಪೋಸ್ ಟು ಪರ್ಚೇಸ್ ದ ಬಿಸ್ನೆಸ್ ಮಿಸ್ಟರ್ ವೈ. ಫಾರ್ ದ purpose it is agreed to value the goodwill 3 years purchase of the past 4 years profits. The appropriate weight to be used being ಏನು ಕೊಟ್ಟಾನ್ರಿ, ವೇಟನ್ನು ಕೊಟ್ಟಾನ. 2015 1, 2016 2, 2017 3, 2018 4 ಇದು ವೇಟನ್ನು ಅಸೈನ್ ಮಾಡ್ಕೊಂಡಾನೆ. ಏನು ಕೊಟ್ಟಾನ್ರಿ, 2015ಕ್ಕೆ 1, 2016ಕ್ಕೆ 2, 2017ಕ್ಕೆ 3, 2018ಕ್ಕೆ 4 ಇದೇನ್ರಿ ವೇಟನ್ನು ಅಸೈನ್. ಹೀಗಿದ್ದಾಗ ಪ್ರಾಫಿಟ್ ದ ಪ್ರಾಫಿಟ್ ಆಫ್ ದ ಅಬೌವ್ 4 years ಆರ್ 2015 10,000, 2016 25,000, 2017 30,000, 2018 35,000 ಇದೇನ್ರಿ ಟೋಟಲ್ ಪಾಸ್ಟ್ ಇಯರ್ ಪ್ರಾಫಿಟನ್ನು ಕೊಟ್ಟಾನ. ಇದನ್ನ ತೆಗೆದುಕೊಂಡು ಏನು ಮಾಡ್ಕೋಬೇಕು, ಫಸ್ಟ್ ಒಂದು ಫಾರ್ಮ್ಯಾಟ್ ಹಾಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಫಾರ್ಮ್ಯಾಟ್ ಹಾಕೋಬೇಕು. ಫಸ್ಟು ಇಯರ್, ಪ್ರಾಫಿಟ್, ವೇಟ್ಸ್, ಟೋಟಲ್ ಪ್ರಾಡಕ್ಟ್. ಈಗಿದ್ದಾಗ ಫಸ್ಟ್ ಇಯರ್ ಅನ್ಬೇಕು. 2015ಕ್ಕೆ ಪ್ರಾಫಿಟ್ ಎಷ್ಟಾದ್ರೆ 10,000 ತೊಗೋಬೇಕು. 2016ಕ್ಕೆ ಪ್ರಾಫಿಟ್ ಎಷ್ಟಾದ್ರೆ 25 ತೊಗೋಬೇಕು. 2017ಕ್ಕೆ ಎಷ್ಟಾದ್ರಿ 30,000 ತೊಗೋಬೇಕು. 2018ಕ್ಕೆ ಎಷ್ಟಾದ್ರಿ 35 ತೊಗೋಬೇಕು. ಹೀಗಿದ್ದಾಗ ಏನು ಮಾಡ್ಕೋಬೇಕು ರೀ, ಪ್ರಾಫಿಟ್ಗೆ ವೇಟನ್ನು ಇಂಟು ಮಾಡ್ಕೋಬೇಕು. ಪ್ರಾಫಿಟ್ ಫಸ್ಟ್ ಇಯರ್ಸ್ 10,000 ಇಂಟು 1 ಟೋಟಲ್ ಪ್ರಾಡಕ್ಟ್ 10,000. ನೆಕ್ಸ್ಟ್ 25,000 ಇಂಟು 2 ಟೋಟಲ್ ಪ್ರಾಡಕ್ಟ್ ಈಸ್ 50,000. ನೆಕ್ಸ್ಟ್ 30,000 ಇಂಟು 3 ಟೋಟಲ್ ಪ್ರಾಡಕ್ಟ್ ಈಸ್ 90,000. ನೆಕ್ಸ್ಟ್ ಪ್ರಾಫಿಟ್ ಈಸ್ 35,000 ಟೋಟಲ್ 1,40,000. ಹೀಗಿದ್ದಾಗ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದ್ರಿ 2,90,000 ಈಸ್ ಟೋಟಲ್ ಪ್ರಾಡಕ್ಟ್. ಏನ್ರಿ 2,90,000 ಟೋಟಲ್ ಪ್ರಾಡಕ್ಟ್. ಹೀಗಿದ್ದಾಗ ನಾವು ಫಾರ್ಮುಲಾನ ತೊಗೋಬೇಕು. ಫಾರ್ಮುಲಾ ಏನದ ರೀ, ಫಸ್ಟು ವೇಟೆಡ್ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ವೇಟ್ಸ್. ಹೀಗಿದ್ದಾಗ ಟೋಟಲ್ ಪ್ರಾಡಕ್ಟ್ ಹೆಸರು 2,90,000 ಅದ. ಇಲ್ಲಿ ನೋಡಿರಿ, ಟೋಟಲ್ ಪ್ರಾಡಕ್ಟ್ 2,90,000 ಅದ. ಟೋಟಲ್ ವೇಟ್ಸ್ 10 ಅದ. ದ ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡ್ ನಂಬರ್ಸ್ ಆಫ್ ವೇಟ್ಸ್.
total product is 2,90,000 divided by total weights 10 ಇವಾಗ ನೋಡಿರಿ 10 ಇದ್ದಾಗ ವೇಟೆಡ್ ಎವರೇಜ್ ಪ್ರಾಫಿಟ್ ಎಷ್ಟು ಬಂತು ರೀ 29,000 ಈಸ್ ವೇಟೆಡ್ ಎವರೇಜ್ ಪ್ರಾಫಿಟ್ ಏನು ರೀ 29,000 ಈಸ್ ವೇಟೆಡ್ ಎವರೇಜ್ ಪ್ರಾಫಿಟ್ ಬಂತು. ಹೀಗಿದ್ದಾಗ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ವೇಟೆಡ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್. ವೇಟೆಡ್ ಎವರೇಜ್ ಪ್ರಾಫಿಟ್ ಎಷ್ಟು ಅಂದ್ರೆ 29,000 ಅದ, ಆದರೆ ನಂಬರ್ಸ್ ಆಫ್ ಇಯರ್ ಪರ್ಚೇಸ್ ಎಷ್ಟು ಅಂದ್ರೆ ಪ್ರಾಬ್ಲಮ್ ಆಗಿದೆ. ನಂಬರ್ಸ್ ಆಫ್ ಇಯರ್ ಪರ್ಚೇಸ್ ಎಷ್ಟು ಅದ ರೀ, ನಂಬರ್ಸ್ ಆಫ್ ಇಯರ್ ಪರ್ಚೇಸ್ 3 ಇಲ್ಲಿ ಕೊಟ್ಟರೆ ನೋಡ್ರಿ ಎಷ್ಟು ಪ್ರಾಬ್ಲಮ್ದಲ್ಲಿ ನಂಬರ್ಸ್ ಆಫ್ ಇಯರ್ ಪರ್ಚೇಸ್ 3 ಇಯರ್ಸ್. ಈ 3 ಇಯರ್ಸನ್ನು ಇಂಟು ಮಾಡ್ಕೋಬೇಕು ಏನು ರೀ. ವೇಟೆಡ್ ಎವರೇಜ್ ಪ್ರಾಫಿಟ್ಗೆ ನಂಬರ್ಸ್ ಆಫ್ ಇಯರ್ ಪರ್ಚೇಸ್ ಇಂಟು ಮಾಡ್ಕೋಬೇಕು. ಬರ್ತಕ್ಕಂಥ ಆನ್ಸರ್ ಇಸ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಎಷ್ಟು ಬಂತು ವ್ಯಾಲ್ಯೂ ಆಫ್ ಗುಡ್ ವಿಲ್ 87,000 ಇಸ್ ವ್ಯಾಲ್ಯೂ ಆಫ್ ಗುಡ್ ವಿಲ್, 39,000 ಇಸ್ ವೇಟೆಡ್ ಎವರೇಜ್ ಪ್ರಾಫಿಟ್. ಈ ಥರ ಏನು ಮಾಡ್ಕೋಬೇಕು ರೀ, ಗುಡ್ ವಿಲ್ಲನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಗೊತ್ತಾಯ್ತು ರೀ. ಅಂದರೆ ಸಿಂಪಲ್ ಪ್ರಾಫಿಟ್ ಇದ್ದಾಗ ಟೋಟಲ್ ಪಾಸ್ ಪ್ರಾಫಿಟ್ ತೆಗೆದುಕೊಂಡು ಡಿವೈಡ್ ಬೈ ನಂಬರ್ಸ್ ಆಫ್ ಇಯರ್ ಡಿವೈಡ್ ಮಾಡಿದಾಗ ಎವರೇಜ್ ಪ್ರಾಫಿಟ್ ಸಿಗ್ತಿತ್ತು. ಅದ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಏನು ಮಾಡ್ಕೋಬೇಕಲ್ಲ, ವೇಟನ್ನು ಇಂಟು ಮಾಡ್ಕೊಂಡು ಟೋಟಲ್ ಪ್ರಾಡಕ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಟೋಟಲ್ ಪ್ರಾಡಕ್ಟ ಟೋಟಲ್ ವೇಟ್ಸಿಂದ ಡಿವೈಡ್ ಮಾಡ್ಕೋಬೇಕು. ಅವಾಗ ನಮಗೆ ವೇಟೆಡ್ ಎವರೇಜ್ ಪ್ರಾಫಿಟ್ ನಮಗೆ ಸಿಗ್ತದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.